ಹಲೋ ಗೈಸ್, ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪಾ ಅಂತಂದ್ರೆ ನಮ್ಮ ಉಡಾ ಟೀಮ್ ಏನಿದೆಯಲ್ಲ, ನಮ್ಮ ಪೃಥ್ವಿ ಶಾಮ್ನೂರ್ ಸರ್ ಅವರು ನಮ್ಮ ಚಿತ್ರದುರ್ಗಕ್ಕೆ ಇವತ್ತು ಬಂದಿದ್ದಾರೆ ಪ್ರಮೋಷನ್ಗೋಸ್ಕರ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸುಮಾರು ಒಂದು 4 to 5 ಕಾಲೇಜಸ್ ನ ಕವರ್ ಮಾಡ್ಬೇಕಂತಿದ್ದಾರೆ. ಇದಾಗಲೇ 2ನೇ ಸಿನಿಮಾ ನಮ್ಮ ಪೃಥ್ವಿ ಶಾಮ್ನೂರ್ ಸರ್ ಎಂದು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಮತ್ತೆ ಆ ಟೀಮ್ ಒಳಗೆ ಎಷ್ಟೆಷ್ಟು ಜನ ಓಲ್ಡ್ ಆಕ್ಟರ್ಸ್ ಇದ್ರು, ಏನು ಕಾಮಿಡಿ ಹೆಂಗಿದೆ, ಯಾಕಂದ್ರೆ ಫಸ್ಟ್ನೇ ಮೂವಿ ನಾವು ನೋಡಿದ್ವಿ ಅಲ್ಲಿ. ಆ ಒಂದು ಮೂವಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಅದೇ ತರ ಈ ಮೂವಿನೂ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನಗಳಿಗೆ. ಸೊ ಹಂಗಾಗಿ ಅವ್ರ ಹತ್ರನೇ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ, ಏನು ಎತ್ತ, ಮತ್ತೆ ಫಿಲಂಗಳು ಸೆಕೆಂಡ್ನೇ ಫಿಲಂ ಇದು ನೀವು ಮಾಡ್ತಿರೋದು? ಫಸ್ಟ್ನೇ ಫಿಲಮ್ಗೂ ನಾ ಇಂಟರ್ವ್ಯೂ ಮಾಡಿದ್ದೆ, ಇದು ಸೆಕೆಂಡ್ನೇ ಫಿಲಮು. ನಿಮಗೆ ಹೇಗ್ ಅನ್ಸುತ್ತೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಹೇಗ್ ಅನ್ಸುತ್ತೆ ಸರ್? ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಮೊದಲನೇ ಸಿನಿಮಾ ನಾವು ಪದವಿ ಪೂರ್ವ ಪ್ರಮೋಷನ್ಸ್ ಬಂದಾಗ ನನಗೆ ಇವ್ರು ಪರಿಚಯ ಆಗಿದ್ದು. ಅವಾಗ ಎಷ್ಟು ಜನ ಸಬ್ಸ್ಕ್ರೈಬರ್ಸ್? 1000 ಇದು. ಇವಾಗ ಮತ್ತೆ ನಾನು 2ನೇ ಸಿನಿಮಾ ಬರ್ತಾ ಇದ್ದೀನಿ. ಇವಾಗ ಒಂದು 10K 200. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡ್ತಾ ಬಂದಿದ್ರಲ್ಲ, ಅದ್ ಬಿಡ್ಲಾರ್ದೆ, ಅದ್ ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮ ಉಡಾಳ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಫುಲ್ ಉತ್ತರ ಕರ್ನಾಟಕದ ಪ್ಯೂರ್ ಉತ್ತರ ಕರ್ನಾಟಕದ ಕಥೆ ಇರೋ ಪಿಕ್ಚರ್. ಇಡೀ ಪಿಕ್ಚರ್ ಬಿಜಾಪುರದಲ್ಲಿ ಶೂಟ್ ಮಾಡಿವಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪಿಕ್ಚರ್, ಹೋದ್ರೆ ನಕ್ಕು ಮಜಾ ಮಾಡ್ಕೊಂಡು ಬರುವಂತ ಪಿಕ್ಚರ್. ಸರ್ ಹಂಗಂದ್ರೆ ಇವಾಗ ಹಳೆ ಆಕ್ಟರ್ಸ್, ಇವಾಗ ಕನ್ನಡ ಇಂಡಸ್ಟ್ರಿ ಒಳಗೆ ಕಾಮಿಡಿ ಆಕ್ಟರ್ಸ್ ಆಗಿರ್ಬೋದು, ಸಾಧು ಕೋಗಿಲ್ ಸರ್ ಆಗಿರ್ಬೋದು, ಈ ತರ ಏನಾರ ಇವ್ರನ್ನ ಯಾರನ್ನಾರ ಹಾಕೊಂಡಿದ್ದೀರಾ? ಏನು ಫುಲ್ ಫಿಲಂ ಅಷ್ಟು ಏನು ಹೊಸ ಇವರು ಹೊಸೊಬ್ರು ಇದಾರೆ ಆಕ್ಟರ್ಸ್ ಗಳು? ಹಿಂಗೆ ಇದಾರೆ ಅಂದ್ರೆ ನಮ್ಮ ಸೀನಿಯರ್ ಆರ್ಟಿಸ್ಟ್ ಗಳು ಒಂದಿಷ್ಟು ಜನ ಇದಾರೆ, ಇಬ್ರು ಇದಾರೆ. ಬಟ್ ಮೇಜರ್ಲಿ ಇದು ಎಲ್ಲ ಹೊಸಬ್ರು ತಂಡ. ಹೊಸಬ್ರು ತಂಡ ಅಂದ್ರೆ ಹೊಸೊಬ್ರನ್ನೇ ಪರಿಚಯ ಮಾಡ್ಬೇಕು ಅಂತಂದ. ಅಂದ್ರೆ ಎಲ್ಲಾ ಸಿನಿಮಾ ನಮ್ದು ರವಿಶಾಮಿ ಗಳಿಂದ ನಾವೇನ್ ಬರ್ತೀವಿ, ಎಲ್ಲ ಹೊಸಬ್ರ ಜೊತೆ ಮಾಡೋದು, ಹೊಸ ಡೈರೆಕ್ಟರ್ಸ್ ಗಳ ಜೊತೆ, ಹೊಸ ಆರ್ಟಿಸ್ಟ್ ಗಳ ಜೊತೆ, ಎಲ್ಲ ಹೊಸಬ್ರು ತಂಡ ನಮ್ದು. ಅಂದ್ರೆ ನೆಕ್ಸ್ಟ್ ಏನಾರ ಪ್ಲಾನ್ ಇದೆಯಾ? ನೆಕ್ಸ್ಟ್ ಮೂವಿಗಾಲೆ ಏನಾರ ಪ್ಲಾನ್ ಆಗಿದೆಯೋ, ಇನ್ನು ಪ್ಲಾನ್ ಮಾಡ್ಬೇಕು? ಇಲ್ಲ, ಒಂದು ಬೇರೆ ಪ್ರೊಡಕ್ಷನ್ ಅವ್ರದ್ದು ಒಂದಿಷ್ಟು ಮಾತುಕತೆ ನಡೆದಿದೆ. ಸೊ ಅದು ಇದು ಮುಗಿಸಿದ ತಕ್ಷಣ ಸ್ಟಾರ್ಟ್ ಆಗ್ಬೇಕು. ಸರ್, ಉಡಾ ಸಿನಿಮಾದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಈ ಫಿಲಮ್ ಇಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಪದವಿ ಪೂರ್ವದಲ್ಲಿ ನಿಮ್ಗೆ ಎಷ್ಟು ಎಮೋಷನ್ ಆಗಿ ಇಡೀ ಸಿನಿಮಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಎಮೋಷನ್ ಆಗೋದ್ರಲ್ಲ, ಈ ಸಿನಿಮಾ ಅಷ್ಟೇ ನಗ್ನತ್ತಾ ಹೋಗ್ತಾರೆ ಅಂತ ಕಾನ್ಫಿಡೆನ್ಸ್ ಕೊಡ್ಬೋದು. ಅಂಡ್ ನನ್ನ ಪರ್ಫಾರ್ಮೆನ್ಸ್ ಕೂಡ ಖಂಡಿತ ನೀವು ಪದವಿ ಪೂರ್ವ ಕಂಪೇರ್ ಮಾಡಿದ್ರೆ ಇದು ತುಂಬಾ ಡಿಫ್ರೆನ್ಸ್ ಆಗಿದೆ. ನೀವು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ನಕ್ಕು ಮಜಾ ಮಾಡ್ಕೊಂಡು ಬರುವಂತ ಸಿನಿಮಾ, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಡೀ ಪಿಕ್ಚರ್ ಉತ್ತರ ಕರ್ನಾಟಕ, ನಾವು ಏನು ಬಿಜಾಪುರಲ್ಲಿ ಶೂಟ್ ಮಾಡಿದ್ವಿ, ಬಿಜಾಪುರ ಬಾಗಲಕೋಟೆಯಲ್ಲಿ. ಅಲ್ಲಿ ಜನ ಆಗಿರ್ಬೋದು, ಅಲ್ಲ ನಮ್ಗೆ ಕೊಟ್ಟಂತ ಪ್ರೀತಿ ಆಗಿರ್ಬೋದು, ತುಂಬಾ ಖುಷಿ ಅನ್ಸುತ್ತೆ. ಸೊ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಸರ್ ಹಂಗಂದ್ರೆ ಇವಾಗ ಉತ್ತರ ಕರ್ನಾಟಕ ಸೈಡ್ ಅಂತಂದ್ರೆ ಆ ಕಡೆಯಿಂದ ಕಲಾವಿದರನ್ನ ತುಂಬಾ ಜನ ತಗೊಂಡಿದಾರ ಅಂತ ಅನ್ಸುತ್ತೆ. ಹೆಂಗಿತ್ತು ಅವ್ರ ಕಡೆ, ಅವ್ರ ಜೊತೆಗೆ ಒಂದು ಬಾಂಧವ್ಯ ಅಂತ? ಇಡೀ ಪಿಕ್ಚರ್ ಮಾಡಿರೋದು ಉತ್ತರ ಕರ್ನಾಟಕ ಟೀಮ್. ಏನ್ ಪಿಕ್ಚರ್ ನಾವು ಯಾರ್ಯಾರು ಹೊಸರು ಉತ್ತರ ಕರ್ನಾಟಕದಲ್ಲೇ ಅದೀವಿ. ನಮ್ಮ ಕಾಮಿಡಿ ಕಿಲಾಡಿಗಳ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ಇನ್ಫ್ಲೂಯೆನ್ಸರ್ಸ್ ಗಳು ಒಂದಿಬ್ಬರಿದ್ದಾರೆ, ಅವ್ರಾಗಿರ್ಬೋದು, ಒಂದು ಉತ್ತರ ಕರ್ನಾಟಕ. ಆಮೇಲೆ ನಮ್ಮ ಮಾಲು ನಿಪ್ನಾಳ್ ಅವರು, ಬಾಳು ಬೆಳಗುಂದಿ ಅವರು, ಅವ್ರು ಕೂಡ ಮಾಲು ನಿಪ್ನಾಳ್ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ. ಅವ್ರದ್ದೊಂದು ಸಾಂಗ್ ತುಂಬಾ ವೈರಲ್ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ. ಅದ್ರ ಒಂದು ರಿಲೇಟೆಡ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಡಿಶಾ ಮಜ್ಜಿಗೆ. ಇಲ್ಲ, ತುಂಬಾ ಒಳ್ಳೆ ಸಾಂಗ್, ಅದು ಖುಷಿ ಆಗುತ್ತೆ. ಅಂಡ್ ಆ ಸಿನಿಮಾ ಒಂದಿಷ್ಟು ಮಂದಿ ಬಂದ ತಕ್ಷಣ ನೀವು ಒಡಿಶಾಗ ಮಜ್ಜಿಗೆ ಮಾಡಿದ್ರಲ್ಲ ಅಂತ ಅಂತಾರೆ. ಅದೊಂದು ಖುಷಿ ಇದೆ. ಫಿಲಂ ಯಾವತ್ ರಿಲೀಸ್ ಆಗ್ತಿದೆ, ಮತ್ತೆ ನಮ್ಮ ಚಿತ್ರದುರ್ಗದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ ನವೆಂಬರ್ 14ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಉಡಾಳ. ಪದವಿ ಪೂರ್ವ ಪಿಕ್ಚರ್ ನೋಡಿ ಅಷ್ಟೇ ಸಪೋರ್ಟ್ ಮಾಡಿ, ಅಷ್ಟೇ ಪ್ರೀತಿ ಆಶೀರ್ವಾದ ಕೊಟ್ಟಿದ್ದೀರಾ. ಈ ಸಿನಿಮಾಗೂ ಅಷ್ಟೇ ಕೊಡಿ, ಅದಕ್ಕಿಂತ ಜಾಸ್ತಿ ನಿಮ್ಮ ಆಶೀರ್ವಾದ ಪ್ರೀತಿ ಬೇಕು. ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಗೈಸ್, ಇವಾಗ ನೋಡಿದ್ರಲ್ಲ, ನಮ್ಮ ಉಡಾ ಟೀಮಿನ ಒಂದು ಪೃಥ್ವಿ ಶಾಮ್ನೂರ್ ಸರ್ ಎಲ್ಲ ಹೇಳಿದ್ದಾರೆ. ಸೊ ಅವ್ರ ಫಸ್ಟ್ನೇ ಫಿಲಂ ಯಾವ ರೀತಿ ಆಯ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ರೀಚ್ ಆಗುತ್ತೆ ಈ ಫಿಲಂ ಉಡಾಳ್. ಸೊ ಕೊಡ್ರಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಅಂಡ್ ನವೆಂಬರ್ 14ನೇ ತಾರೀಕು ಫಿಲಂ ನೋಡೋಣ. ಅಂಡ್ ನಮ್ ಜೊತೆಗೆ ಬಂದು ನೀವು ಕೂಡ ನೋಡಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.